ಮೊಬೈಲ್ ಅಂಗಡಿಗಳನ್ನು ಇಟ್ಟಿರುವಂತಹ ಪ್ರತಿಯೊಬ್ಬ ಮಾಲೀಕರು ಕೂಡ ನೋಡಲೇಬೇಕಾದಂತಹ ಸ್ಟೋರಿ ಇದು. ಬೆಂಗಳೂರಿನ ಪ್ರತಿಷ್ಠಿತ ಮೊಬೈಲ್ ಶೋರೂಮ್ ಮಾಲೀಕರೇ ಎಚ್ಚರ. ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟಿದೆ ಕುಖ್ಯಾತ ಬೆಡ್ ಶೀಟ್ ಗ್ಯಾಂಗ್ ಒಂದು. ಈ ಗ್ಯಾಂಗ್ನ ಹೆಸರು ಬೆಡ್ ಶೀಟ್ ಗ್ಯಾಂಗ್ ಅಂತಲೇ ಕುಖ್ಯಾತಿ. ಪ್ರಖ್ಯಾತ ಮೊಬೈಲ್ ಶೋರೂಮ್ಗಳೇ ಬೆಡ್ ಶೀಟ್ ಗ್ಯಾಂಗ್ನ ಟಾರ್ಗೆಟ್ ಆಗಿದ್ದಾವೆ. ಯಾವ್ಯಾವ ಪ್ರಖ್ಯಾತ ಮೊಬೈಲ್ ಶೋರೂಮ್ಗಳಿದ್ದಾವೆ ಅದೇ ಮೊಬೈಲ್ ಶೋರೂಮ್ಗಳೇ ಈ ಬೆಡ್ ಶೀಟ್ ಗ್ಯಾಂಗ್ನ ಟಾರ್ಗೆಟ್. ಮಧ್ಯರಾತ್ರಿ ಶೋರೂಮ್ ಬಳಿ ಬರ್ತಾರೆ, ಬೆಡ್ ಶೀಟ್ ಅಡ್ಡ ಇಟ್ಟು ಶಟರ್ ಮುರಿತಾರೆ. ಬೈಯಪ್ಪನಹಳ್ಳಿ ಪೊಲೀಸರಿಂದ 8 ಮಂದಿ ಕುಖ್ಯಾತ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಪ್ರಮುಖ ನಗರಗಳಲ್ಲಿ ಶೋರೂಮ್ಗಳ ಶಟರ್ ಮುರಿದು ಕಳ್ಳತನ ಮಾಡಲಾಗ್ತಾ ಇತ್ತು. ಬಿಹಾರ ಮೂಲದ 8 ಜನರಿರುವಂತಹ ನಟೋರಿಯಸ್ ಟೀಮ್ ವಿನೂತನ ಮೂಲಕವಾಗಿ ಕಳ್ಳತನ ಮಾಡಿ ಬೆಡ್ ಶೀಟ್ ಗ್ಯಾಂಗ್ ಅಂತಾನೆ ಹೆಸರು ಪಡೆದುಕೊಂಡಿದೆ. ಏನ್ ಮಾಡ್ತಾ ಇದ್ರಿ ಇವರು ಅಂದ್ರೆ ಆ ಒಂದು ಬೆಡ್ ಶೀಟ್ ತಗೊಂಡು ಹೋಗೋದು, ಏನೋ ಕೈಯಲ್ಲಿ ಬೆಡ್ ಶೀಟ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬೇಕು. ಆದರೆ ಅದೇ ಬೆಡ್ ಶೀಟನ್ನು CCTV ಕ್ಯಾಮ್ರಾಗೆ ಅಡ್ಡ ಹಿಡಿದು ಬಿಡೋದು. ಅಂದರೆ ಯಾರೊಬ್ಬರು ಕೂಡ ಗೊತ್ತೇ ಆಗಬಾರ್ದು. ಆ ರೀತಿಯಾಗಿ ಬೆಡ್ ಶೀಟ್ ಅಡ್ಡ ಹಿಡಿದು ಅದಾದ ನಂತರ ಯಾವ ಮೊಬೈಲ್ ಶೋರೂಮ್ ಇರುತ್ತಲ್ಲ ಆ ಮೊಬೈಲ್ ಶೋರೂಮ್ನ ಶಟರ್ ಮುರಿಯುವಂತಹ ಕೆಲಸ ಮಾಡ್ತಿದ್ರು. ಇನ್ನು ಒಳಗಡೆ ನುಗ್ಗಿದ ಬಳಿಕ ಏನು ಮೊಬೈಲ್ಗಳಿದ್ದಾವೆ, ಹೊಸ ಮೊಬೈಲ್ಗಳು, ಅವುಗಳನ್ನು ಕದ್ದು ಅಲ್ಲಿಂದ ಪರಾರಿಯಾಗ್ತಾ ಇದ್ರು. ಈ ನಟೋರಿಯಸ್ ಟೀಮ್ ದೇಶದ ಪ್ರಮುಖ ನಗರಗಳನ್ನು ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇತ್ತು. ಬೆಂಗಳೂರು, ಚೆನ್ನೈ, ಮಗದೊಂದು ದೆಹಲಿ, ಈ ರೀತಿಯಾಗಿ ಪ್ರಮುಖ ನಗರಗಳೇನಿದ್ದಾವೆ ಅಲ್ಲೇ ಇವರ ಕಳ್ಳತನ ನಡೀತಾ ಇತ್ತು. ನಾಗರಪಾಳ್ಯದ ಸ್ಯಾಮ್ಸಂಗ್ ಶೋರೂಮ್ಗೆ ಬಿಹಾರಿ ಗ್ಯಾಂಗ್ ನುಗ್ಗಿತ್ತು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಶೋರೂಮ್ ಬಳಿಯಲ್ಲಿ ಅಳವಡಿಕೆ ಮಾಡಿದಂತಹ CCTV ಕ್ಯಾಮ್ರಾ ಇದೆಯಲ್ಲ, ಆ ಕ್ಯಾಮ್ರಾಗೆ ಬೆಡ್ ಶೀಟ್ ಅಡ್ಡ ಹಿಡಿಯೋದು. ಅಂದರೆ ಏನೋ ಮಲಗ್ತಾ ಇದ್ದಾರೇನೋ ಅನ್ನಬೇಕು. ರಾತ್ರಿ ಯಾರಾದರೂ ಪ್ರಯಾಣ ಮಾಡ್ತಾ ಇದ್ದರೆ ಯಾರಾದರೂ ಮಲಗ್ತಾ ಇರಬಹುದು ಅನ್ನುವಂತಹ ಒಂದು ಫೀಲ್ ಬರಬೇಕು. ಆ ರೀತಿ ಅಂದರೆ CCTVಗೂ ಕೂಡ ಕಾಣಬಾರ್ದು, CCTV ಫುಟೇಜಲ್ಲೂ ಕೂಡ ಏನೂ ಕಾಣಬಾರ್ದು. ಆ ರೀತಿ ಬೆಡ್ ಶೀಟ್ ಅಡ್ಡ ಹಿಡಿಯೋದು. ದಾರಿಯಲ್ಲಿ ಯಾರ್ಯಾರು ದಾರಿ ಹೋಕರು ಬರ್ತಾರೆ ಅವರಿಗೂ ಕೂಡ ಗೊತ್ತಾಗಬಾರ್ದು. ಅಂದರೆ ಏನೋ ಪಾಪ ಯಾರೋ ಮಲಗಿದ್ದಾರೆ ಅಂಗಡಿ ಎದುರು ಅಂತ ಹೇಳಬೇಕು. ಆ ರೀತಿಯಲ್ಲಿ ಇವರು ಕಳ್ಳತನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ರು. ಆದರೆ ಈ ಕಳ್ಳರ ಕರಾಮತ್ತಿದೆಯಲ್ಲ, ಬಿಹಾರಿ ಗ್ಯಾಂಗ್ ಏನಿದೆ, ಇದರ ಕೃತ್ಯ CCTVಯಲ್ಲಿ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ. ಬೊಮ್ಮನಹಳ್ಳಿ ಭಾಗದಲ್ಲಿ ಈ ಬಿಹಾರಿ ಗ್ಯಾಂಗ್ ಅಡಗಿ ಕುಳಿತಿತ್ತು, ತಲೆಮರೆಸಿಕೊಂಡಿತ್ತು. ಯಾವಾಗ ಈ ಒಂದು ಘಟನೆ ಬೆಳಕಿಗೆ ಬಂತು, ಈ ಒಂದು ಪ್ರಯತ್ನ ಏನು ನಡೆದಿತ್ತಲ್ಲ ಕಳ್ಳತನಕ್ಕೆ, ಬೆಡ್ ಶೀಟ್ ಅಡ್ಡ ಹಿಡಿದು ಶಟರ್ ಮುರಿಯೋದಕ್ಕೆ ಏನು ಪ್ರಯತ್ನ ಮಾಡಿದರು, ಕೀಗಳನ್ನು ಮುರಿಯೋದಕ್ಕೆ ಏನು ಪ್ರಯತ್ನ ಮಾಡಿದರು, ಲಾಕ್ಗಳನ್ನು ಮುರಿಯೋದಕ್ಕೆ, ಅದೆಲ್ಲವೂ ಕೂಡ CCTVಯಲ್ಲಿ ಸೆರೆಯಾಗಿದೆ. ಇನ್ನು ಯಾವಾಗ ಈ ರೀತಿಯಾಗಿ ಒಂದು ಕೃತ್ಯ ಬೆಳಕಿಗೆ ಬಂತು, ಅಂಗಡಿ ಮಾಲೀಕರು CCTV ಫುಟೇಜ್ಗಳನ್ನು ತಡಕಾಡಿದ್ರು. ಆ ಸಂದರ್ಭದಲ್ಲಿ ಬೆಡ್ ಶೀಟ್ ಬಿಹಾರಿ ಗ್ಯಾಂಗ್ ಇದು ಆ ಸ್ಥಳದಲ್ಲಿ ಬಂದು ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಗಮನಕ್ಕೆ ಬಂತು. ಬಂದ ಕೂಡಲೇ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟರು. ಅದಾದ ಬಳಿಕ ಈ ಬೆಡ್ ಶೀಟ್ ಬಿಹಾರಿ ಗ್ಯಾಂಗ್ ಏನಿತ್ತು, ಖತರ್ನಾಕ್ ಗ್ಯಾಂಗನ್ನು ಇದೀಗ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೊಮ್ಮನಹಳ್ಳಿ ಭಾಗದಲ್ಲಿ ಈ ಬಿಹಾರಿ ಗ್ಯಾಂಗ್ ಅಡಗಿ ಕುಳಿತಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವಾಗ ಮಾಹಿತಿ ತಿಳಿತು, ಅಧಿಕಾರಿಗಳು ಚೆಹರೆ ಪಟ್ಟಿಯನ್ನು ಹಿಡಿದುಕೊಂಡು ಇವರ ಪತ್ತೆಗೆ ಅಂತ ಮುಂದಾದರು. ಈ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಭಾಗದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಆರೋಪಿಗಳು ಕೊನೆಗೂ ಅರೆಸ್ಟ್ ಆಗಿದ್ದಾರೆ.